ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗ ನಾವು ಜೀರಾ ಬೆಳ್ಳುಳ್ಳಿ ರೈಸ್, ಇದು ಎಲ್ಲರಿಗೂ ತಿಂದು ಬೇಜಾರಾಗ ಚಿತ್ರಾನ್ನ ಪುಳಿಯೋಗರೆ ತಿಂದು ಬೇಜಾರಾಗುತ್ತೆ. ಇದು 5 ನಿಮಿಷದಲ್ಲಿ ಫಟಾಫಟ್ ಎನ್ನುವ ರೆಸಿಪಿಯನ್ನು ತೋರಿಸ್ತಿದ್ದೀನಿ. ಜೀರಾ ಬೆಳ್ಳುಳ್ಳಿ ರೈಸ್. ಫ್ರೆಂಡ್ಸ್, ಈಗ ನಾವು ಮಿಕ್ಸಿಗೆ ಏನೇನು ಹಾಕೋಬೇಕು ಅಂತ ನೋಡೋಣ. ಬೆಳ್ಳುಳ್ಳಿ ಹಾಕೊತಿದ್ದೀನಿ ಸ್ವಲ್ಪ, ಮತ್ತು ಜೀರವನ್ನು ಹಾಕೊತಿದ್ದೀನಿ. 1 ಟೇಬಲ್ ಸ್ಪೂನ್ ಜೀರನ್ನು ಹಾಕ್ಕೊಂಡಿದ್ದೀನಿ. 2 ಟೇಬಲ್ ಸ್ಪೂನು ಅಚ್ಚ ಖಾರದ ಪುಡಿ ಹಾಕೊತಿದ್ದೀನಿ. ಫ್ರೆಂಡ್ಸ್, ಈಗ ಮಿಕ್ಸಿಗೆ ಎಲ್ಲನೂ ಹಾಕೊಂಡಾಯಿತು. ಇದನ್ನು ತರಿಯಾಗಿ ಪುಡಿ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಈಗ ನಾವು ಮಿಕ್ಸಿ ಮಾಡ್ಕೊಂಡು ಬಂದಾಯಿತು. ತರಿಯಾಗಿದೆ ನೋಡಿ, ಚೆನ್ನಾಗಿ ಸ್ಮೆಲ್ ಬರ್ತಿದೆ ನೋಡಿ. ಇಷ್ಟು ತರಿ ಆದರೆ ಸಾಕು ನೋಡಿ ಫ್ರೆಂಡ್ಸ್. ಈಗ ನಾವು ಒಂದು ಪುಡಿಯನ್ನು ಒಂದು ಬಟ್ಲದಲ್ಲಿ ಹಾಕಿಟ್ಕೊಂಡಿದ್ದೀವಿ ನೋಡಿ. ಇಷ್ಟು ತರಿ ಆದರೆ ಸಾಕು. ಫ್ರೆಂಡ್ಸ್, ಈಗ ನಾವು ಕಡೆಯನ್ನು ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀವಿ. ಇದಕ್ಕೆ 1 ಟೇಬಲ್ ಸ್ಪೂನ್ ಆಯಿಲನ್ನು ಹಾಕ್ಕೊತಿದ್ದೀವಿ ನೋಡಿ. ಸಾರಿ, 2.5 ಟೇಬಲ್ ಸ್ಪೂನು ಆಯಿಲನ್ನು ಹಾಕೋತಿದ್ದೀವಿ. ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀವಿ, 1/4 ಚಮಚದಷ್ಟು ನೋಡಿ. ಮತ್ತು ಕಡಲೆಬೇಳೆ 2 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀವಿ. ಈಗ ಮಿಕ್ಸ್ ಮಾಡೋಣ. ಸ್ವಲ್ಪ ಇದು ಗೋಲ್ಡನ್ ಬ್ರೌನ್ ಆದರೆ ಚೆನ್ನಾಗಿರುತ್ತೆ, ಮತ್ತು ಕ್ರಿಸ್ಪಿ ಆಗಿರುತ್ತೆ, ಮತ್ತು ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್. ಸೊ ಅದಕ್ಕೆ ನಾವು ಫ್ರೆಂಡ್ಸ್, ಈಗ ಗೋಲ್ಡನ್ ಬ್ರೌನ್ ಆಗಿದೆ. ಈಗ ನಾವು ಈರುಳ್ಳಿಯನ್ನು ಹಾಕ್ಕೊತಿದ್ದೀವಿ. ಆಮೇಲೆ ಹಸಿಮೆಣಸಿನಕಾಯಿ. ಇದು ಈರುಳ್ಳಿ ತುಂಬ ಫ್ರೈ ಆಗೋಂಗಿಲ್ಲ, ಹಾಫ್ ಫ್ರೈ ಆದರೆ ಸಾಕು, ಮತ್ತು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಹಾಫ್ ಫ್ರೈ ಆದರೆ ಈಗ ನಾವು ಕರಿಬೇವು ಸೊಪ್ಪನ್ನ ಹಾಕ್ಕೊತಿದ್ದೀವಿ. ಈಗ ನಾವು ಮಿಕ್ಸ್ ಮಾಡ್ಕೊತಿದ್ದೇವೆ. ಈಗ ಗೋಲ್ಡನ್ ಬ್ರೌನ್ ಆಗಿದೆ. ನಮ್ಮ ಪುಡಿಯನ್ನು ಹಾಕ್ಕೊತಿದ್ದೀವಿ. ಮಿಕ್ಸಿ ಮಾಡಿದ ಪುಡಿಯನ್ನು ಹಾಕ್ಕೊತಿದ್ದೀವಿ. ಈಗ ಮಿಕ್ಸ್ ಮಾಡೋಣ ಚೆನ್ನಾಗಿ. ಯಾಕೆ ಅಂದರೆ ಅನ್ನಕ್ಕೆ ಅದು ಹೊಂದ್ಕೋಬೇಕಲ್ವ, ಸೊ ಅದಕ್ಕೆ ಎಲ್ಲದಕ್ಕೂ ಅದು ಹೊಂದ್ಕೋಬೇಕು. ಅದಕ್ಕೆ ಮಿಕ್ಸ್ ಮಾಡೋಣ. ಫ್ರೆಂಡ್ಸ್, ಈಗ ನಾವು ಗ್ಯಾಸ್ ಸ್ಟವನ್ನು ಆಫ್ ಮಾಡಿ 1/4 ಚಮಚ ಅರಿಶಿನ ಪುಡಿಯನ್ನು ಹಾಕ್ಕೊತಿದ್ದೀವಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಎಲ್ಲದಕ್ಕೂ ಅದು ಹೊಂದ್ಕೋಬೇಕು ಫ್ರೆಂಡ್ಸ್. ಅದು ಕಪ್ಪಗಾಗುತ್ತೆ ಅಂತ ನಾನು ಸ್ಟವನ್ನು ಆಫ್ ಮಾಡ್ಕೊಂಡಿದ್ದೀನಿ. ಈಗ ಅರಿಶಿನ ಹಾಕಿದ್ಮೇಲೆ ನಾವು ಸ್ಟವನ್ನು ಆನ್ ಮಾಡಬೇಕು. ಫ್ರೆಂಡ್ಸ್, ಈಗ ನಾವು ಅನ್ನವನ್ನು ಒಂದು ಸ್ವಲ್ಪ ಹಾಗೆ ಹಾಕ್ಕೊತಿದ್ದೀವಿ. ಇದು ತುಂಬ ಟೇಸ್ಟಾಗಿರುತ್ತೆ. ನೀವು ಮನೆಯಲ್ಲಿ ಒಂದು ಸಲ ಮಾಡ್ಕೊಂಡು ನೋಡಿ, ಪದೇ ಮಾಡ್ತಾ ಇರ್ಬೋದು. ಇದು 5 ನಿಮಿಷದಲ್ಲಿ ಫಟಾಫಟ್ ಎನ್ನುವ ಜೀರಾ ಬೆಳ್ಳುಳ್ಳಿ ರೈಸ್ ತಯಾರಾಗುತ್ತೆ. ಫ್ರೆಂಡ್ಸ್, ಈಗ ಲಾಸ್ಟಿಗೆ ನಾವು ಉಪ್ಪನ್ನು ಹಾಕ್ಕೊತಿದ್ದೀವಿ. 1/2 ಚಮಚ ಉಪ್ಪನ್ನು ಹಾಕ್ಕೊಂಡು ಮತ್ತೆ ಕಲಿಸ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈಗ ಯಾರಿಗೆ ಹುಳಿ ಇಷ್ಟ ಅವರು ಲಿಂಬೆಹಣ್ಣು ಇಟ್ಕೊಳ್ಳಿ, ನಾನು ಇಟ್ಕೊಂಡಿಲ್ಲ ಫ್ರೆಂಡ್ಸ್. ಈಗ ನಮ್ಮದು ಬೆಳ್ಳುಳ್ಳಿ ಜೀರಾ ರೈಸ್ ರೆಡಿ ಆಗಿದೆ. ಈಗ ಲಾಸ್ಟ್ನೇದಾಗಿ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊತಿದ್ದೀನಿ. ಟೇಸ್ಟಿಗೋಸ್ಕರ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ತಿದ್ದೀನಿ. ಫ್ರೆಂಡ್ಸ್, ಈಗ ನಾಳೆ ತಿಂಡಿಗೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ? ಯೋಚನೆಯಲ್ಲೇ ಬಿಟ್ಟು ನಮ್ಮ ವಿಡಿಯೋನ ನೋಡಿ. ಇದು ತುಂಬ ಸುಲಭವಾಗಿ ಮತ್ತು ಈಸಿಯಾಗಿ ಆಗುವಂಥ ರೆಸಿಪಿ. ಇದು ಬೆಳ್ಳುಳ್ಳಿ ಜೀರಾ ರೈಸ್ ಎಂದು ಇದೆ ಫ್ರೆಂಡ್ಸ್. ಈಗ ನಾವು ಸ್ಟವನ್ನು ಆಫ್ ಮಾಡ್ತಿದ್ದೇವೆ. ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು.